ಹಾಯ್ ಸ್ಟೂಡೆಂಟ್ಸ್, ಈಗ ನಾವು ಕಂಬಷನ್ ಆ್ಯಂಡ್ ಫ್ಲೇಮ್ದು ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡೋಣ. ಆಲ್ರೆಡಿ ಚಾಪ್ಟರ್ ಫಿನಿಶ್ ಆಗಿದೆ ಅಲ್ವಾ. ಸೊ ಈಗ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡೋಣ ನಾವು. ಓಕೆನಾ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ಫಸ್ಟ್ ಒನ್, list conditions under which combustion can takes place. ಓಕೆ, ಕ್ವಶನ್ ನಮಗೆ ಏನು, ಲಿಸ್ಟ್ ಕಂಡೀಷನ್ಸ್ ಅಂಡರ್ ವಿಚ್ ಕಂಬಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಮೀನ್ಸ್ ನಮಗೆ ಕಂಡೀಷನ್ಸ್, ಓಕೆ, ಯಾವ ಕಂಡೀಷನ್ಸ್ ಅಲ್ಲಿ ಕಂಬಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಸೊ ನಾವು ಇದಕ್ಕೆ ಏನು ಆನ್ಸರ್ ಮಾಡ್ಬೋದು ಅಂದರೆ, ನಮಗೆ ಆಲ್ರೆಡಿ ಗೊತ್ತು ಕೆಲವೊಂದು ಕಂಡೀಷನ್ಸ್, ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಈ ಕಂಬಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ಆಲ್ರೆಡಿ ಗೊತ್ತು. ಯಾವ ಕಂಡೀಷನ್ಸ್ ಅಂದರೆ A B is the ignition temperature, C is inflammable substances. ಸೊ ಈ ಕಂಡೀಷನ್ಸ್ ಅಲ್ಲಿ ಯಾವ್ಯಾವ ಕಂಡೀಷನ್ ಅಲ್ಲಿ, ಏರ್ ಕಂಡೀಷನ್ ಅಲ್ಲಿ ಅಂಡ್ ದ ಇಗ್ನಿಷನ್ ಟೆಂಪರೇಚರ್ ಕಂಡೀಷನ್ ಅಲ್ಲಿ ಅಂಡ್ ಇನ್ಫ್ಲಮಬಲ್ ಸಬ್ಸ್ಟೆನ್ಸಸ್ ಕಂಡೀಷನ್ ಅಲ್ಲಿ ನಮಗೆ ಕಂಬಷನ್, ಓಕೆ, ಕಂಬಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 2, fill in the blanks. First one is burning of wood and coal causes dash of air. Second one, a liquid fuel used in home is dash. C, fuel must be heated to its dash before it starts burning. And D1 is fire produced by oil cannot be controlled by dash. Okay, so first question is burning of wood and coal causes. ನಮಗೆ ಬರ್ನ್ ಮಾಡಿದ್ರೆ ವುಡ್ ಮತ್ತೆ ಕೋಲ್ನ ಬರ್ನ್ ಮಾಡಿದ್ರೆ ನಮಗೆ ಯಾವ ರೀತಿ ಆಫ್ ಏರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಏನ್ ಮಾಡಬೇಕು, ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ ಹೇರ್ಗೆ, ಓಕೆ, ಹೇರ್ಗೆ ಯಾವ ರೀತಿ ಕಾಸಸ್ ಆಗುತ್ತೆ ಅಂದ್ರೆ ಅಲ್ಲಿ ಪಲ್ಯೂಷನ್ ಅನ್ನೋದು, ಓಕೆ, ಪಲ್ಯೂಷನ್ ಆಫ್ ಹೇರ್ ಅನ್ನೋದು ನಮಗೆ ಕಾಸ್ ಆಗುತ್ತೆ. ಸೊ ಪಲ್ಯೂಷನ್.
ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಲಿಕ್ವಿಡ್ ಫ್ಯೂಯಲ್. ಲಿಕ್ವಿಡ್ ಫ್ಯೂಯಲು ನಮ್ಮ ಮನೆಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಅದರ ಯೂಸ್ಡ್ ಇನ್ ಹೋಮ್ಸ್. ಸೊ ಈ ಹೋಮ್ಸಲ್ಲಿ ಯೂಸ್ ಮಾಡೋ ಲಿಕ್ವಿಡ್ ಫ್ಯೂಯಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಲ್ ಪಿ ಜಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಎಲ್ ಪಿ ಜಿನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಸಿ ಒನ್ ಇಸ್ fuel must be heated to its dash before it starts burning. ಸೊ ಫ್ಯೂಯಲ್ ಅನ್ನೋದು ಮಸ್ಟ್ ಬಿ ಹೀಟ್ ಮಾಡಬೇಕು. ಓಕೆ, ಟು ಇಟ್ಸ್ ಯಾವುದಕ್ಕೆ ಹೀಟ್ ಮಾಡಬೇಕು, ನಾವು ಯಾವಾಗ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ, ಏನಕ್ಕೆ ಓಕೆ ಅದು ಬರ್ನ್ ಮಾಡಬೇಕು ಅಂದರೆ ಇಲ್ಲಿ ಇಗ್ನಿಷನ್ ಟೆಂಪ್ರೇಚರ್ ಅಂತ ನಾವು ಹೇಳ್ಬೋದು. ಓಕೆ, ಇಗ್ನಿಷನ್ ಟೆಂಪ್ರೇಚರ್ಗೆ ನಾವು ಬಿಫೋರ್ ಅದನ್ನು ಓಕೆ ಬರ್ನ್ ಮಾಡ್ತಿದ್ದೀವಿ ಅಂದರೆ ಇಗ್ನಿಷನ್ ಟೆಂಪ್ರೇಚರ್ಗೆ ಅದನ್ನು ಹೀಟ್ ಮಾಡಬೇಕು. ಸೊ ಇಲ್ಲಿ ಇಗ್ನಿಷನ್ temperature. Okay na? And last one is fire produced by oil cannot be controlled by dash. So fire ಏನು ಪ್ರೊಡ್ಯೂಸ್ ಆಗುತ್ತೋ ಆಯಿಲ್ಸಿಂದ ಏನು ಪ್ರೊಡ್ಯೂಸ್ ಆಗುತ್ತೋ ಆ ಫೈರ್ಸ್ ಅನ್ನೋದು ಪ್ರೊಡ್ಯೂಸ್ ಅದನ್ನು ನಾವು ಏನರಿಂದ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇಸ್ ವಾಟರ್. ವಾಟರಿಂದ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಯಾಕೆ ಅಂದರೆ ನಮಗೆ ನಾವು ಒಂದು ಕಂಟೈನರ್ ತಗೊಂಡ್ರೆ ಅದರಲ್ಲಿ ವಾಟರ್ ಮತ್ತು ಆಯಿಲ್ನ ಹಾಕಿದ್ರೆ ನಮಗೆ ಕೆಳಗಡೆ ವಾಟರ್ ಅನ್ನೋದು ಓಕೆ ಹೆವಿ ಆಗಿರುತ್ತೆ ಅಲ್ವಾ, ವಾಟರ್ ಅನ್ನೋದು ಹೆವಿಯರ್ ದೆನ್ ಆಯಿಲ್. ಸೊ ವಾಟರ್ ಅನ್ನೋದು ಕೆಳಗಡೆ ಸೆಟಲ್ ಆಗಿಬಿಡುತ್ತೆ, ಆಯಿಲ್ ಅನ್ನೋದು ಮೇಲೆ ಫ್ಲಾಟ್ ಆಗ್ತಾ ಇರುತ್ತೆ. ಸೊ ಈ ಆಯಿಲ್ ಫ್ಲಾಟ್ ಆಗೋದು ಬರೀ ಆಯಿಲ್ ಮಾತ್ರ ಬರ್ನ್ ಆಗ್ತಾ ಇರುತ್ತೆ. ಓಕೆ, ಸೊ ಆ ವಾಟರ್ ಅನ್ನೋದು ಬಾಟಮ್ ಅಲ್ಲಿ ಹೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಫೈರ್ ಪ್ರೊಡ್ಯೂಸ್ ಆಗುತ್ತೆ ಆಯಿಲಲ್ಲಿ ಅದನ್ನು ನಾವು ವಾಟರಿಂದ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. And next question number 3. Question number 3. Explain how the use of CNG in automobiles has reduced pollution in our cities. Okay, so question is explain how the use of CNG in automobiles has reduced pollution in our cities. ಸೊ ಯಾವ ರೀತಿ CNG ನಾವು ಯೂಸ್ ಮಾಡಿದ್ರೆ ಆಟೋಮೊಬೈಲ್ಸಲ್ಲಿ ಅದು ನಾವು ಯೂಸ್ ಮಾಡೋದ್ರಿಂದ ಯಾವ ರೀತಿ ಪಲ್ಯೂಷನ್ ಅನ್ನೋದು ನಾವು ರೆಡ್ಯೂಸ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು ಅಂತ ಕ್ವಶನ್ ಹೇಳಿದ್ದಾರೆ. ಸೊ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ. ಓಕೆ, ಸೊ ಆನ್ಸರ್ ಇಸ್ the use of CNG in automobiles has reduced pollution in our cities. Because CNG does not produce any poisonous gas. Any
poisonous gas on burning. On burning. That is why pollution in our cities is reduced. So we explain how the use of CNG in automobiles has reduced pollution in our city. CNG ಯೂಸ್ ಮಾಡೋದ್ರಿಂದ ಆಟೋಮೊಬೈಲ್ಸ್ ಅಲ್ಲಿ ಮೀನ್ಸ್ ಆಟೋಮೊಬೈಲ್ಸ್ ಅಂದರೆ ನಿಮ್ಗೆ ಗೊತ್ತು ಅಲ್ವಾ. ಸೊ ಆಟೋಮೊಬೈಲ್ಸ್ ಮೀನ್ಸ್ ಬೈಕ್ಸ್, ಓಕೆ, ಕಾರ್ಸ್, ಈ ರೀತಿ. ಸೊ ಆಟೋಮೊಬೈಲ್ಸ್ ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ಇಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ ದ ಯೂಸ್ ಆಫ್ CNG ಇನ್ ಆಟೋಮೊಬೈಲ್ಸ್ ಹ್ಯಾಸ್ ರೆಡ್ಯೂಸ್ಡ್ ಪೊಲ್ಯೂಷನ್ ಇನ್ ಅವರ್ ಸಿಟೀಸ್. ಯಾಕೆ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ CNG ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಪಾಯ್ಸನಸ್ ಗ್ಯಾಸ್. ಯಾವುದೇ ರೀತಿಯ ಪಾಯ್ಸನಸ್ ಗ್ಯಾಸಸ್ ಅನ್ನೋದನ್ನ CNG ಪ್ರೊಡ್ಯೂಸ್ ಮಾಡಲ್ಲ. ಓಕೆ, ಆನ್ ಬರ್ನಿಂಗ್. ಸೊ ಬರ್ನ್ ಮಾಡಿದಾಗ ನಾವು ಈ CNG ಅದೇ ಪೆಟ್ರೋಲ್ನ ಮತ್ತೆ ಡೀಸೆಲ್ನ ನಾವು ಓಕೆ ಕೆರೋಸಿನ್ ಆಯಿಲ್ ಈ ರೀತಿ ನಾವು ಬರ್ನ್ ಮಾಡಿದ್ರೆ ಅಲ್ಲಿ ನಂಬರ್ ಆಫ್ ಪಾಯ್ಸನಸ್ ಗ್ಯಾಸಸ್ ಬರುತ್ತೆ. ಓಕೆ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಓಕೆ, ಸಲ್ಫರ್ ಡೈಆಕ್ಸೈಡ್, ಈ ರೀತಿ ಬೇರೆ ಬೇರೆ ಗ್ಯಾಸಸ್ ಎಲ್ಲ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಈ CNGನ ನಾವು ಓಕೆ ಬರ್ನ್ ಮಾಡೋದ್ರಿಂದ ನಮಗೆ ಪಾಯ್ಸನಸ್ ಗ್ಯಾಸಸ್ ಅನ್ನೋದು ಪ್ರೊಡ್ಯೂಸ್ ಆಗಲ್ಲ. ದಟ್ ಇಸ್ ವೈ ಪೊಲ್ಯೂಷನ್ ಇನ್ ಅವರ್ ಸಿಟೀಸ್ ಇಸ್ ರೆಡ್ಯೂಸ್ಡ್. ಸೊ ಇಲ್ಲಿ ನಮಗೆ ಪಾಯ್ಸನಸ್ ಗ್ಯಾಸಸ್ ನಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಓಕೆ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಈ ಪೊಲ್ಯೂಷನ್ ಇಂದ ನಾವು ದೂರ ಹೋಗ್ತಿದ್ದೀವಿ ಅಂತ ಅಲ್ವಾ. ಸೊ ಪೊಲ್ಯೂಷನ್ ಅನ್ನೋದು ಇಲ್ಲಿ ರೆಡ್ಯೂಸ್ ಆಗ್ತಾ ಇದೆ ಅಂತ. ಸೊ ದಟ್ಸ್ ವೈ ನಾವು CNG ಅನ್ನೋದನ್ನ ನಾವು ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ ಅನ್ನೋದು ರೆಡ್ಯೂಸ್ ಆಗುತ್ತೆ. And second and fourth question is explain compare LPG and wood as fuels. ಆಗಿ LPGನ ಮತ್ತೆ ವುಡ್ ಅನ್ನೋದನ್ನ ಕಂಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ವುಡ್ ಅಂದ್ರೆ ಒಂದು ಓಕೆ ಫ್ಯೂಯಲ್ ಅಂಡ್ LPG ಅನ್ನೋದು ನಮಗೆ ಫ್ಯೂಯಲ್ ಅಲ್ವಾ. ಸೊ ಇಲ್ಲಿ LPG ಯಾವ ರೀತಿ ವರ್ಕ್ ಆಗುತ್ತೆ ಫ್ಯೂಯಲ್ ಆಗಿ ಅಂಡ್ ವುಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಓಕೆ, ಅಂಡ್ ದ ಆನ್ಸರ್ ಇಸ್ LPG burns easily and produces more heat in comparison to wood. Besides, it is a clean fuel. It does not produce fume and ashes as wood do. LPG can be stored and transported easily and conveniently.
efficiently. Okay, so compare LPG and wood as a fuels. Fuels ಆಗಿ ನಾವು LPG ನ ಮತ್ತೆ wood ನ ಕಂಪೇರ್ ಮಾಡಿದ್ರೆ ನಮಗೆ ಸೊ LPG ಅನ್ನೋದು ಬರ್ನ್ ಆಗುತ್ತೆ ಈಸಿಯಾಗಿ. ಓಕೆ, LPG ಬರ್ನ್ಸ್ ಈಸಿಯಾಗಿ ನಮಗೆ ಬರ್ನ್ ಆಗುತ್ತೆ ಅಂಡ್ ಇಲ್ಲಿ ನಮಗೆ ಮೋರ್ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, LPG ಪ್ರೊಡ್ಯೂಸಸ್ ಓಕೆ ಸೊ ಹೀಟ್, ಮೋರ್ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಕಂಪೇರ್ ಮಾಡಿದ್ರೆ ವುಡ್ಗೆ. ವುಡ್ ನ ನಮಗೆ ಸೊ ಇದರಲ್ಲಿ ನಾವು ವುಡ್ ಅಲ್ಲಿ ನಾವು ಒಂದು 2 minutes ಓಕೆ ವಾಟರ್ನ ಇಟ್ಟು ನಾವು ಬಾಯ್ಲ್ ಮಾಡಕ್ಕೆ ಬಿಡೋಣ. ಅದೇ ನಾವು LPG ಅಲ್ಲಿ ಸ್ಟವ್ ಅಲ್ಲಿ ನಾವು ಬಾಯ್ಲ್ ಮಾಡಕ್ಕೆ ಇಡೋಣ. ಯಾವುದು ಬೇಗ ಬಾಯ್ಲ್ ಆಗುತ್ತೆ? LPG ಅಲ್ಲಿ ಅಲ್ವಾ. ಸೊ LPG ಅಲ್ಲಿ ನಮಗೆ ಹೀಟ್ ಅನ್ನೋದು ಜಾಸ್ತಿ ಬರುತ್ತೆ ಕಂಪೇರ್ ಮಾಡಿದ್ರೆ ವುಡ್ಗೆ. ಅಂಡ್ ಬಿಸೈಡ್ ಇಟ್ ಈಸ್ ಎ ಕ್ಲೀನ್ ಫ್ಯೂಯಲ್. ಸೊ ಒಂದ್ ಕಡೆಯಿಂದ ನೋಡಿದ್ರೆ ನಮಗೆ ಇದು ಓಕೆ LPG ಅನ್ನೋದು ಕ್ಲೀನ್ ಆಗಿರೋ ಫ್ಯೂಯಲ್ and it does not produce fumes and ashes. ಸೊ ಇಲ್ಲಿ ಯಾವುದೇ ರೀತಿಯ ಹೊಗೆ ನಮಗೆ ಈ ಬರ್ನ್ ಮಾಡಿದ್ರೆ ಓಕೆ LPG ನ ಬರ್ನ್ ಮಾಡಿದ್ರೆ ನಮಗೆ ಹೊಗೆ ಮತ್ತೆ ಬೂದಿ ಅನ್ನೋದು ಯಾವುದೇ ರೀತಿ ಇಲ್ಲಿ ನಮಗೆ ಪ್ರೊಡ್ಯೂಸ್ ಆಗಲ್ಲ. ಮೀನ್ಸ್ ಓಕೆ ಡು ನಾಟ್ ಓಕೆ ಡಸ್ ನಾಟ್ ಪ್ರೊಡ್ಯೂಸ್ ಫ್ಯೂಮ್ಸ್ ಅಂಡ್ ಆಶಸ್. ಫ್ಯೂಮ್ಸ್ ಮೀನ್ಸ್ ಓಕೆ ಆಶಸ್ ಅಂದ್ರೆ ಬೂದಿ. ಸೊ ಈ ರೀತಿ ಯಾವುದೇ ರೀತಿಯ ಫ್ಯೂಮ್ಸ್ ಮತ್ತೆ ಆಶಸ್ ಅನ್ನೋದು ನಾವು ಪ್ರೊಡ್ಯೂಸ್ ಮಾಡಲ್ಲ ಕಂಪೇರ್ ಮಾಡಿದ್ರೆ ವುಡ್ಗೆ. ಬಟ್ ವುಡ್ ಅನ್ನೋದು ಬರ್ನ್ ಆದ್ರೆ ನಮಗೆ ಆಶ್ ಸಿಗುತ್ತೆ ಅಲ್ವಾ ಅಂಡ್ ಫ್ಯೂಮ್ಸ್ ಸಹ ಸಿಗುತ್ತೆ. ಸೊ ಈ ಫ್ಯೂಮ್ಸ್ ಇಂದ ನಮಗೆ ಈ ವುಡ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಫ್ಯೂಮ್ಸ್ ಇಂದ ನಮಗೆ ಕೆಲವೊಂದ್ಸರಿ ರೆಸ್ಪಿರೇಟರಿ ಡಿಸೀಸಸ್ ಸಹ ಬರುತ್ತೆ ಅಲ್ವಾ. ಸೊ ಇದು ಅದನ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿಯ ಫ್ಯೂಮ್ಸ್ ಮತ್ತೆ ಆಶಸ್ ಅನ್ನೋದು ಬರಲ್ಲ. ಸೊ LPG ಕ್ಯಾನ್ ಬಿ ಸ್ಟೋರ್ಡ್ ಅಂಡ್ ಟ್ರಾನ್ಸ್ಪೋರ್ಟೆಡ್ ಈಸಿಲಿ. ಸೊ ನಮಗೆ LPG ನ ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು ಅಂಡ್ ಅದು ನಮಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಸಹ ಓಕೆ ಈಸಿಯಾಗಿ ಇರುತ್ತೆ ಕಂಪೇರ್ ಮಾಡಿದ್ರೆ. ಓಕೆ ನಮ್ಮ ವುಡ್ಗೆ ಕಂಪೇರ್ ಮಾಡಿದ್ರೆ LPG ಅನ್ನೋದು ತುಂಬ ಯೂಸ್ಫುಲ್ ಆಗಿರುತ್ತೆ ನಮಗೆ ಆ್ಯಂಡ್ ಕನ್ವೀನಿಯೆಂಟ್ ಆಗೂ ಸಹ ಇರುತ್ತೆ. ಓಕೆ, ಇಟ್ ಈಸ್ ವೆರಿ ಈಸಿ ಟು ಟ್ರಾನ್ಸ್ಫರ್ ಆ್ಯಂಡ್ ಸ್ಟೋರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 5. Question number 5 next. Give reasons. Give reasons. A. Water is not used. Water is not used to control fires involving electrical equipments. Electrical equipments. And B. LPG is a better domestic fuel than wood. C. Paper by itself catches fire easily. Whereas a piece of paper wrapped around
aluminum pipe, aluminum pipe does not. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಓಕೆ ಕ್ವೆಶ್ಚನ್ ನಂಬರ್ ಓಕೆ 5th ಅಲ್ಲಿ ನಮಗೆ ಈ ಸ್ಟೇಟ್ಮೆಂಟ್ಸ್ಗೆ ನಮಗೆ ರೀಸನ್ ಅನ್ನೋದನ್ನ ಕೊಡಿ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ವಾಟರ್ ಈಸ್ ನಾಟ್ ಯೂಸ್ಡ್ ಟು ಕಂಟ್ರೋಲ್ ಫೈರ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಸೊ ಯಾವುದಾದ್ರು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ಗೆ ಎಲೆಕ್ಟ್ರಿಸಿಟಿ ಅಲ್ಲಿ ಏನಾದರೂ ಫೈರ್ ಅನ್ನೋದು ಆಗಿದೆ ಅಂತ ಹೇಳಿದ್ರೆ, ನಮಗೆ ಫೈರ್ ಅನ್ನೋದು ಕ್ಯಾಚ್ ಆಗಿದೆ ಅಂದರೆ ಅಲ್ಲಿ ನಾವು ವಾಟರ್ ಅನ್ನೋದನ್ನ ಯೂಸ್ ಮಾಡಬಾರ್ದು. ಗಿವ್ ರೀಸನ್. And next one is LPG is a better domestic fuel okay than wood. LPG ಅನ್ನೋದು ನಾವು ತುಂಬಾ ಇದಕ್ಕೆ ಮುಂಚೆ ನಿಮಗೆ ಆಲ್ರೆಡಿ ಹೇಳ್ತಾ ಇಲ್ವಾ, ನಿಮಗೆ ಕ್ವಶನ್ ನಂಬರ್ 4 ಅಲ್ಲಿ ನಿಮಗೆ ಕಂಪೇರ್ ಮಾಡಿದ್ವಿ ಅಲ್ವಾ LPG ಅಂಡ್ ವುಡ್ನ. ಸೊ ಅದೇ ರೀತಿ ಇಲ್ಲಿ ಅಷ್ಟೇ ಡೊಮೆಸ್ಟಿಕ್ ಫ್ಯೂಯಲ್ ಅಂತ, ಬೆಟರ್ ಡೊಮೆಸ್ಟಿಕ್ ಫ್ಯೂಯಲ್ ಅಂತ ಹೇಳಿ ರೀಸನ್ ಕೊಡಿ ಯಾಕೆ ಡೊಮೆಸ್ಟಿಕ್ ಫ್ಯೂಯಲ್ ಇದು ಅಂತ. ಅಂಡ್ ಸಿ ಇಸ್ ಪೇಪರ್ ಬೈ ಇಟ್ಸೆಲ್ಫ್ ಕ್ಯಾಚಸ್ ಫೈರ್ ಈಸಿಲಿ. ಸೊ ಪೇಪರ್ ಅನ್ನೋದು ಅದಕ್ಕಷ್ಟೇ ಅದೇ ಬೇಗ ಓಕೆ ಫೈರ್ ಅನ್ನೋದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಬಟ್ ಪೀಸ್ ಆಫ್ ಪೇಪರ್ ಓಕೆ ವೆರಾಸ್ ಪೀಸ್ ಆಫ್ ಪೇಪರ್ ವ್ರಾಪ್ಸ್ ಅರೌಂಡ್ ಆನ್ ಅಲ್ಯೂಮಿನಿಯಂ ಪೈಪ್. ಸೊ ಅಲ್ಯೂಮಿನಿಯಂ ಪೈಪ್ಗೆ ನಾವು ಈ ಪೀಸ್ ಆಫ್ ಪೇಪರ್ ಅನ್ನೋದನ್ನ ಸುಟ್ರೆ ಅದು ಬೇಗ ಕ್ಯಾಚ್ ಮಾಡ್ಕೊಳ್ಳಲ್ಲ, ಬಟ್ ಬರೀ ಪೇಪರ್ ಮಾತ್ರ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂತ ಓಕೆ. ಸೊ ಆನ್ಸರ್ ಇಸ್ ಎ. Water is not used to control fire produced by electrical equipment because water is conductor of electricity. And may result in electric shock. Okay, so water is not used to control fire. ಸೊ ಇಲ್ಲಿ ವಾಟರ್ ಅನ್ನೋದನ್ನ ನಾವು ಯೂಸ್ ಮಾಡಬಾರ್ದು ಫೈರ್ ಕಂಟ್ರೋಲ್ ಮಾಡೋಕ್ಕೆ ಇನ್ವಾಲ್ವಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ವಾಟರ್ ಇಸ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ವಾಟರ್ ಅನ್ನೋದು ಎಲೆಕ್ಟ್ರಿಸಿಟಿ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ and may result in an electric shock. So electric current ಪಾಸ್ ಆಗ್ತಿದೆ, ಕಂಡಕ್ಟ್ ಮಾಡ್ತಿದೆ ವಾಟರ್ ಅಂದಾಗ ನಮಗೆ ವಾಟರಲ್ಲಿ ಹೋಗಿ ನಾವು ಯೂಸ್ ಮಾಡಿದ್ರೆ ನಮಗೆ ಶಾಕ್ ಆಗುತ್ತೆ ಅಲ್ವಾ. ಸೊ ಶಾಕ್ ಅನ್ನೋದು ಹೊಡೆಯುತ್ತೆ ನಮಗೆ. ಸೊ ಅದರಿಂದ ಇದು ಲೀಡ್ಸ್ ಟು ಎಲೆಕ್ಟ್ರಿಕ್ ಶಾಕ್ ಅನ್ನೋದಕ್ಕೂ ಸಹ ಲೀಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಈ ವಾಟರ್ ಅನ್ನೋದನ್ನ ಯೂಸ್ ಮಾಡಬಾರ್ದು ಓಕೆ. ಸೊ ಯಾವುದಕ್ಕೆ ಅಂದರೆ ಫೈರ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ಗೆ ಫೈರ್ ಅನ್ನೋದು ಇದೆ ಅಂತ ಹೇಳಿದ್ರೆ ನಾವಲ್ಲಿ ವಾಟರ್ ಅನ್ನೋದು ಯೂಸ್ ಮಾಡಬಾರ್ದು. ಸೊ ಅದಕ್ಕೆ ಯಾಕೆ ಅಂದರೆ ಇದು ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ ಆ್ಯಂಡ್ ಅದು ನಮಗೆ ಏನಕ್ಕೆ ಲೀಡ್ ಮಾಡುತ್ತೆ ಅಂದರೆ ಎಲೆಕ್ಟ್ರಿಕ್ ಶಾಕ್ ಅನ್ನೋದಕ್ಕೆ ಲೀಡ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಿ LPG as a substance which is readily available. It is cheaper and burns easily in air at moderate rate.
ಓಕೆ, ಸೊ ಎಲ್ ಪಿ ಜಿ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡಿಲಿ ಅವೈಲಬಲ್, ನಮಗೆ ರೆಡಿಯಾಗಿ ಅವೈಲಬಲ್ ಆಗುತ್ತೆ ಎಲ್ ಪಿ ಜಿ ಅನ್ನೋದು. ಆ್ಯಂಡ್ ಇಟ್ ಈಸ್ ವೆರಿ ಚೀಪರ್ ಆಗಿ ಸಹ ನಮಗೆ ಸಿಗುತ್ತೆ. ಆ್ಯಂಡ್ ಬರ್ನ್ಸ್ ಈಸಿಲಿ ಇನ್ ಏರ್ ಆ್ಯಂಡ್ ಮಾಡ್ರೇಟ್ ಏರ್, ಓಕೆ, ಮಾಡ್ರೇಟ್ ಲೆವೆಲ್ಗೆ ನಮಗೆ ರೇಟ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಈ ಎಲ್ ಪಿ ಜಿ ಅನ್ನೋದು ಹೇರ್ ಜೊತೆ ಈಸಿಯಾಗಿ ಬರ್ನ್ ಆಗುತ್ತೆ. ಆ್ಯಂಡ್ ಮಾಡ್ರೇಟ್ ರೇಟ್ it produces large amount of heat and does not leave behind any undesirable substance. So question is, LPG is a better domestic fuel. Okay, ಕಂಪೇರ್ ಮಾಡಿದ್ರೆ ವುಡ್ಗೆ ಎಲ್ ಪಿ ಜಿ ಅನ್ನೋದು ಬೆಟರ್ ಡೊಮೆಸ್ಟಿಕ್ ಫ್ಯೂಯಲ್ ಹೇಗೆ ಅಂತ. ಸೊ ಇಲ್ಲಿ ಎಲ್ ಪಿ ಜಿ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡಿಲಿ ಅವೈಲಬಲ್. ಸೊ ಎಲ್ ಪಿ ಜಿ ಅನ್ನೋದು ನಮಗೆ ರೆಡಿಯಾಗಿ ಸಿಗುವಂಥದ್ದು ಆ್ಯಂಡ್ ಚೀಪರ್ ಆಗಿ ಸಹ ನಮಗೆ ಸಿಗುವಂಥದ್ದು. ಆ್ಯಂಡ್ ಇಟ್ ಈಸ್ ಈಸಿಲಿ ಬರ್ನ್, ಓಕೆ, ಬರ್ನ್ಸ್ ಈಸಿಲಿ ಹೇರ್. ಓಕೆ, ನಮಗೆ ಈ ಹೇರ್ ಅಲ್ಲಿ ಇದು ಈಸಿಯಾಗಿ ಬರ್ನ್ ಆಗುತ್ತೆ ಅಟ್ ಮಾಡ್ರೇಟ್ ರೇಟ್. ಇಟ್ ಪ್ರೊಡ್ಯೂಸಸ್ ಅ ಲಾರ್ಜ್ ಅಮೌಂಟ್ ಆಫ್ ಹೀಟ್ನ ಇದು ತುಂಬ ಅಮೌಂಟ್ ಆಫ್ ಹೀಟ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕಂಪೇರ್ ಮಾಡಿದ್ರೆ ವುಡ್ಗೆ ಕಂಪೇರ್ ಮಾಡಿದ್ರೆ ಎಲ್ ಪಿ ಜಿ ಅನ್ನೋದು ತುಂಬ ಲಾರ್ಜ್ ಅಮೌಂಟ್ ಅಷ್ಟು ಎನರ್ಜಿನ, ಅದು ತುಂಬ ಅಮೌಂಟ್ ಆಫ್ ಎನರ್ಜಿನ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಡಸ್ ನಾಟ್ ಲೀವ್ ಬಿಹೈಂಡ್ ಎನಿ ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್. ಯಾವುದೇ ರೀತಿಯ ಸಬ್ಸ್ಟೆನ್ಸಸ್ನ, ಒಂದು ಸಬ್ಸ್ಟೆನ್ಸ್ನ ನಾವು ಬರ್ನ್ ಮಾಡ್ತಿದ್ದೀವಿ ಅಂದರೆ ಅದು ಫುಲ್ ಆಗಿ ಬರ್ನ್ ಮಾಡುತ್ತೆ. ಓಕೆ, ಯಾವುದೇ ರೀತಿಯ ಓಕೆ ಸ್ವಲ್ಪನೂ ಸಹ ಅದು ಬಿಡದೆ ಎಲ್ಲದನ್ನು ಬರ್ನ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಅದು ಎಲ್ ಪಿ ಜಿ ಅನ್ನೋದನ್ನ ನಾವು ಬೆಟರ್ ಡೊಮೆಸ್ಟಿಕ್ ಫ್ಯೂಯಲ್ ಅಂತ ಹೇಳ್ತೀವಿ ಕಂಪೇರ್ ಮಾಡಿದ್ರೆ ವುಡ್ಗೆ ಕಂಪೇರ್ ಮಾಡಿದ್ರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 6. Question number 6. Make a labeled diagram of a candle flame. ಕ್ಯಾಂಡಲ್ ಫ್ಲೇಮ್ಗೂ ಡಯಾಗ್ರಾಮ್ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ನಮ್ಗೆ ಆಲ್ರೆಡಿ ಈ ಡಯಾಗ್ರಾಮ್ ಅನ್ನೋದು ನಾನು ಆಲ್ರೆಡಿ ನಿಮಗೆ ಬರ್ದು ತೋರಿಸಿದ್ದೀನಿ. ಓಕೆನಾ? ಸೊ ಸಾರಿ, ಈ ಫಿಫ್ತ್ ಕ್ವೆಶನ್ ಅಲ್ಲಿ ಇನ್ನೂ ಇದೆ. ಓಕೆ, ಫಿಫ್ತ್ ಕ್ವೆಶನ್ ಅಲ್ಲಿ ಇನ್ನೂ ಒಂದು ಇದೆ. ಸೊ ಸಿ, ಓಕೆ, ಫಿಫ್ತ್ ಕ್ವೆಶನ್ ಅಲ್ಲಿ ಸಿ. ಕ್ವೆಶನ್ ಅಲ್ಲಿ ಸಿ ನಮಗೆ, ಓಕೆ, ಪೇಪರ್ ಬೈ ಇಟ್ ಸೆಲ್ಫ್ ಕ್ಯಾಚಸ್ ಫೈರ್ ಈಸಿಲಿ ವೆರಾಸ್ ದ ಪೀಸ್ ಆಫ್ ಎ ಪೇಪರ್ ರ್ಯಾಪ್ಡ್ ಅರೌಂಡ್ ಅನ್ ಅಲ್ಯೂಮಿನಿಯಂ ಪೈಪ್ ಡಸ್ ನಾಟ್. ಯಾಕೆ ಪೇಪರ್ ಅನ್ನೋದು ಅದಷ್ಟಕ್ಕೆ ಅದೇ, ಓಕೆ, ಫೈರ್ ಅನ್ನೋದನ್ನ ಈಸಿಯಾಗಿ ಕ್ಯಾಚ್ ಮಾಡಿಕೊಳ್ಳುತ್ತೆ. ಅದೇ ನಾವು ಅಲ್ಯೂಮಿನಿಯಂ ಪೈಪ್ನ ನಾವು ಅದಕ್ಕೆ ನಾವು ರ್ಯಾಪ್ ಮಾಡಿದ್ರೆ ಈ ಪೇಪರ್ ಅನ್ನೋದು ಯಾಕೆ ಕ್ಯಾಚ್ ಮಾಡ್ಕೊಳ್ಳಲ್ಲ ಈಸಿಯಾಗಿ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಅದಕ್ಕೆ, ಓಕೆ, ಸಾರಿ, so paper catches fire
easily, but when it is wrapped around an aluminum pipe, the ignition temperature does not meet as it is transferred to aluminum to lower the temperature of paper. ಓಕೆನಾ? ಸೊ ಇಲ್ಲಿ ನಮಗೆ ಪೇಪರ್ ಅನ್ನೋದು ಈಸಿಯಾಗಿ ನಮಗೆ ಫೈರ್ ಅನ್ನೋದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಬಟ್ ನಾವು ಯಾವಾಗ ಈ ಪೇಪರ್ ಅನ್ನೋದನ್ನ ರ್ಯಾಪ್ ಮಾಡ್ತೀವೋ ಅಲ್ಯೂಮಿನಿಯಂ ಪೈಪ್ಗೆ, ಆ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಡಸ್ ನಾಟ್ ಮೀಟ್ ಆಸ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಅಲ್ಯೂಮಿನಿಯಂ. ಸೊ ಈ ಪೇಪರ್ ಅನ್ನೋದು ನಮಗೆ ಆಗ ಅಲ್ಲಿ ಇಗ್ನಿಷನ್ ಟೆಂಪರೇಚರ್ ಅನ್ನೋದನ್ನ ಮೀಟ್ ಮಾಡಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಹೀಟ್ ಅನ್ನೋದು ಎಲ್ಲಾನು ಅಲ್ಯೂಮಿನಿಯಂಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಅಲ್ಲಿ ಅಲ್ಯೂಮಿನಿಯಂಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಈ ಟೆಂಪರೇಚರ್ ಅನ್ನೋದು ಲೋ ಆಗ್ತಾ ಹೋಗುತ್ತೆ. ಓಕೆ, ಟು ದ ಟೆಂಪರೇಚರ್ ಆಫ್ ದ ಪೇಪರ್. ಅಲ್ಲಿ ಟೆಂಪರೇಚರ್ ಅನ್ನೋದು ಲೋ ಆಗಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಮ್ಗೆ ಒಂದ್ ಪಾರ್ಟ್ ಅಲ್ಲಿ ಜಾಸ್ತಿ ಟೆಂಪರೇಚರ್ ಇದೆ, ಈ ಪೇಪರ್ ಪಾರ್ಟ್ಗೆ ತುಂಬಾ ಟೆಂಪರೇಚರ್ ಅಲ್ಲಿ ಇದೆ, ಅಲ್ಲಿ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ನೀಡ್ ಆಗ್ತಾ ಇದೆ, ಅಂದ್ರೆ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಸರಿಯಾಗಿದೆ ಅಂತ ಹೇಳಿದಾಗ ಅದು ಪೇಪರ್ ಅನ್ನೋದನ್ನು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಇನ್ನೊಂದ್ರಲ್ಲಿ ನಮ್ಗೆ ಅಲ್ಯೂಮಿನಿಯಂ ಪೈಪ್ ಇದೆ ಅಲ್ವಾ. ಸೊ ಈ ಪೇಪರ್ ಇಂದ ಎಲ್ಲ ಫುಲ್ ಎನರ್ಜಿ ಎಲ್ಲ ಈ ಅಲ್ಯೂಮಿನಿಯಂಗೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಪೇಪರ್ ಅನ್ನೋದು ಅದರದ್ದು ಇಗ್ನಿಷನ್ ಟೆಂಪರೇಚರ್ ಅನ್ನೋದನ್ನ ರೀಚ್ ಆಗ್ತಾ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರನೇ ಇದು ಬರ್ನ್ ಅನ್ನೋದು ಆಗ್ತಾ ಇಲ್ಲ. ಅಂಡ್ ನೆಕ್ಸ್ಟ್ question number 6. Make a labeled diagram of a candle flame. ಓಕೆನಾ? ಸೊ ಅದಕ್ಕೆ ಇದು ಕ್ಯಾಂಡಲ್ ಅಂತ ಅನ್ಕೊಂಡ್ರೆ ನಾವು ಸೊ ಈ ರೀತಿ ಇರುತ್ತೆ. ಓಕೆನಾ? ಸೊ ಈ ರೀತಿ ಇರುತ್ತೆ. ಓಕೆನಾ? ಸೊ ಈ ರೀತಿ ಇದ್ದಾಗ ನಾವಿಲ್ಲಿ ಇದು ವ್ಯಾಕ್ಸ್ ಕ್ಯಾಂಡಲ್ ಅಂತ ಹೇಳ್ತೀವಿ. ವ್ಯಾಕ್ಸ್ ಕ್ಯಾಂಡಲ್. ಅಂಡ್ ಈ ಒಳಗಡೆ ಇನ್ನರ್ ಮೋಸ್ಟ್ ಇದೆ ಅಲ್ವಾ, ಸೊ ಇದು ಇನ್ನರ್ ಮೋಸ್ಟ್. Innermost zone of unburnt wax vapors.
vapors, it is in black color. Okay, it is in a black color agi irutte. And the second one, the final one illi namge outer zone of complete combustion. ಇದು ಬ್ಲೂ ಕಲರ್ ಅಲ್ಲಿ ಇರುತ್ತೆ. And ಈ ಮಿಡಲ್ ಪಾರ್ಟ್, ಮಿಡಲ್ ಬಂದಿದೆ ಅಲ್ವಾ, ಸೊ ಇದು middle zone of partial combustion. It is yellow. ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಈ ಲೇಯರ್. ಸೊ ಇಲ್ಲಿ ಡಾರ್ಕ್ ಮಾಡಿರೋದೀನಿ ಅಲ್ವಾ, ನಾನು ನಿಮಗೆ ಡಾರ್ಕ್ ಕಲರ್ ಮಾಡಿದ್ದೀನಿ ಅಲ್ವಾ, ಸೊ ದಟ್ ಇಸ್ ಮಿಡಲ್ ಝೋನ್ ಅಂತ ನೀವು ಕಂಪೇರ್ ಮಾಡ್ಕೋಬಹುದು. ಓಕೆ, ಸೊ ಇದು ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ನಮಗೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. Question number 7. Name the unit. Name the unit in which the calorific value of fuel is expressed. ಸೊ ನೇಮ್ ದ ಯೂನಿಟ್, ಯಾವ ಯೂನಿಟ್ ಅಲ್ಲಿ ನಮಗೆ ಈ ಕ್ಯಾಲರಿಫಿಕ್ ವ್ಯಾಲ್ಯೂ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಯೂನಿಟ್ ಇಸ್ ಕಿಲೋ ಜೌಲ್ ಪರ್ ಕೆಜಿ, ಕಿಲೋಗ್ರಾಮ್ಸ್ ಅಂತ ಹೇಳ್ಬೋದು. ಓಕೆ, ಕಿಲೋ ಜೌಲ್ಸ್ ಪರ್ ಕಿಲೋಗ್ರಾಮ್ಸ್. ಸೊ ನಾವು ಇದನ್ನ ಯಾವ ರೀತಿ ಬರಿಬಹುದು ಅಂದ್ರೆ ಕಿಲೋ ಜೌಲ್ಸ್ ಪರ್ ಕೆಜಿ. ಓಕೆ, ಸೊ ಈ ರೀತಿ ನಾವು ಈ SI ಯೂನಿಟ್ ಅನ್ನೋದನ್ನ ಬರಿಬಹುದು. ಓಕೆ, ಈ SI ಯೂನಿಟ್ ಇಸ್ ಫಾರ್ ಯಾವುದಕ್ಕೆ? ಕ್ಯಾಲರಿಫಿಕ್ ವ್ಯಾಲ್ಯೂಗೆ. SI ಯೂನಿಟ್ ಆಫ್ ಎ ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಲ್ ಏನು ಅಂದ್ರೆ ಕಿಲೋ ಜೌಲ್ಸ್ ಪರ್ ಕಿಲೋಗ್ರಾಮ್ಸ್ ಅಂತ ಹೇಳ್ಬೋದು ನಾವು. ಸೊ ಅದನ್ನ ಕೆಜಿ ಪರ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಅಂತ. ಓಕೆ, ಬೈ ಕೆಜಿ ಅಂತ ನಾವು ಹೇಳ್ಬೋದು. And next question is question number 8. Explain how CO2 is able to control fires. ಫೈರ್ಸ್ ನ ಯಾವ ರೀತಿ ಫೈರ್ಸ್ ಅನ್ನೋದನ್ನ ಯಾವ ರೀತಿ CO2 ಅನ್ನೋದು ಕಂಟ್ರೋಲ್ ಮಾಡುತ್ತೆ. ಓಕೆ, ನಾವು ಈ ಫೈರ್ ಎಕ್ಸ್ಟಿಂಕ್ಷನ್ಸ್ ಅಲ್ಲಿ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಸೊ ದಟ್ ಒನ್. ಸೊ ಈ CO2 ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಯಾವ ರೀತಿ ಇದು ನಮಗೆ
ಇದು ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ನಾವು CO2ನ ಯೂಸ್ ಮಾಡ್ಬೋದು 5 years ಅಲ್ಲಿ ಅಂತ. ಓಕೆ, and answer is carbon dioxide being heavier than oxygen covers the fire like a blanket. Since the contact between fuel and oxygen is cut off, the fire is controlled. The added advantage of carbon dioxide is that in most cases it does not harm the electrical appliances. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮಗೆ ಹೆವಿ ಆಗಿರೋದ್ರಿಂದ, ಆಕ್ಸಿಜನ್ಗಿಂತ ಹೆವಿಯರ್ ಆಗಿ ಇರೋದ್ರಿಂದ ನಾವು ಸೊ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನ ನಾವು ಬ್ಲ್ಯಾಂಕೆಟ್ ಆಗಿ ಯೂಸ್ ಮಾಡ್ಬೋದು. ಸೊ ನಾವು ಯಾವ ರೀತಿ ಈಗ ಒಬ್ರಿಗೆ ಫೈರ್ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಹ್ಯೂಮನ್ ಬೀಯಿಂಗ್ಗೆ ನಾವು ಬ್ಲ್ಯಾಂಕೆಟ್ಟಿಂದ ಆ ಫೈರ್ ಅನ್ನೋದನ್ನ ಆರಿಸೋದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ. ಸೊ ಆ ಫೈರ್ ಅನ್ನೋದನ್ನ ಆ ಬ್ಲ್ಯಾಂಕೆಟ್ ಆರಿಸುತ್ತೆ ಅಲ್ವಾ. ಸೊ ಆ ರೀತಿ ಇಲ್ಲಿ ಸಹ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಬ್ಲ್ಯಾಂಕೆಟ್ ರೀತಿ ಓಕೆ ಅದು ಆಕ್ಟ್ ಆಗುತ್ತೆ. ಇಲ್ಲಿ ಸಿನ್ಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಫ್ಯೂಯಲ್ ಅಂಡ್ ಆಕ್ಸಿಜನ್ ಇಸ್ ಕಟ್ ಆಫ್. ಸೊ ಇಲ್ಲಿ ಯಾವ ರೀತಿ ಅದು ಆಕ್ಟ್ ಮಾಡುತ್ತೆ ಅಂದ್ರೆ ಕಾಂಟ್ಯಾಕ್ಟ್ ಇರುತ್ತೆ ಅಲ್ವಾ, ಫ್ಯೂಯಲ್ಗೆ ಮತ್ತೆ ಆಕ್ಸಿಜನ್ಗೆ ಎರಡರ ಮಧ್ಯೆ ಕಾಂಟ್ಯಾಕ್ಟ್ ಇರುತ್ತೆ ಅಲ್ವಾ, ಆ ಕಾಂಟ್ಯಾಕ್ಟ್ ಅನ್ನೋದನ್ನ ಇಲ್ಲಿ ಅದು ಕಟ್ ಮಾಡುತ್ತೆ. ಓಕೆ, ದ ಫೈರ್ ಈಸ್ ಕಂಟ್ರೋಲ್ಡ್. ಸೊ ಅಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಕಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಫೈರ್ ಅನ್ನೋದು ಸಹ ಅಲ್ಲಿ ಕಂಟ್ರೋಲ್ ಆಗ್ತಾ ಇದೆ ಅಂತ. The added advantage of CO2 is that in most cases it does not harm the electrical appliances. ಸೊ ಇಲ್ಲಿ ಯಾವುದೇ ರೀತಿಯ ಈ ಮೋಸ್ಟ್ ಅಡ್ವಾಂಟೇಜಸ್, ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅದು ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಆಪರೇಟರ್ಸ್ ಆಗಲಿ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದೇ ರೀತಿಯ ಹಾನಿ ಅನ್ನೋದನ್ನ ಅಲ್ಲಿ ಮಾಡಲ್ಲ ಅವುಗಳಿಗೆ. ಸೊ ಅದು ಇದಕ್ಕೆ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಅದಕ್ಕೋಸ್ಕರನೇ ನಾವು ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನ ನಾವು ಫೈರ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಈ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಹತ್ರ ಫೈರ್ಸ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು CO2 ಅನ್ನೋದನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಆಕ್ಟ್ಸ್ ಆಸ್ ಅ ಬ್ಲ್ಯಾಂಕೆಟ್ ಆಗಿ ಅದು ಆಕ್ಟ್ ಆಗುತ್ತೆ. ಮತ್ತೆ ಅದು ಆಕ್ಸಿಜನ್ಗೆ ಮತ್ತೆ ಫೈರ್ಗೆ ಫ್ಯೂಯಲ್ಸ್ಗೆ ಆಕ್ಸಿಜನ್ ಮತ್ತೆ ಫ್ಯೂಯಲ್ಗೆ ಎರಡರ ಮಧ್ಯೆ ಕಾಂಟ್ಯಾಕ್ಟ್ ಅನ್ನೋದನ್ನ ಕಟ್ ಮಾಡುತ್ತೆ. ಅದು ಕಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಫೈರ್ ಅನ್ನೋದು ಹೋಗ್ತಿದೆ ಅಂತ ಅಲ್ವಾ.
ಸೊ ಫೈರ್ ಅನ್ನೋದು ಅಲ್ಲಿಗೆ ಸ್ಟಾಪ್ ಆಗ್ತಿದೆ. ಸೊ ಮೇನ್ ಅಡ್ವಾಂಟೇಜ್ ಏನು ಅಂದರೆ ಇದು ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ಗೆ ಅದು ಹಾರ್ಮ್ ಮಾಡಲ್ಲ. ಓಕೆ, so this is the question number 8 and question number next question number is 9. We will see later. Thank you.